ವರ್ಷದ ಸಂಭ್ರಮದಲ್ಲಿ ನೇಚರ್ ವಾಕ್, ಪರಿಸರ ಪ್ರೇಮಿಗಳ ಮಹತ್ ಕಾರ್ಯ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಳು. ಬಯೋ ಫಾರೆಸ್ಟ್ ಉಳಿವಿಗೆ ಜನಾಂದೋಲನ, ಪರಿಸರ ಉಳಿವಿಗೆ ಹೆಜ್ಜೆ. ಮರ ಗಿಡಗಳ ಉಳಿವಿಗಾಗಿ ನೇಚರ್ ವಾಕ್ ನಿರಂತರ ಹೋರಾಟ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಉದ್ಯಾನ ನಗರಿ ಎಂಬ ಖ್ಯಾತಿಯನ್ನ ಪಡೆದಿತ್ತು. ಆದರೆ ಕಾಲ ಬದಲಾದಂತೆ ಬೆಂಗಳೂರಿನಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದ್ದು ಬೃಹತ್ ಕಟ್ಟಡಗಳು ತಲೆ ಎತ್ತಿವೆ. ಬೆಂಗಳೂರಿನಲ್ಲಿ ಎತ್ತ ಕಣ್ಹಾಯಿಸಿದ್ರೂ ಕೂಡ ಬರೀ ಕಾಂಕ್ರೀಟ್ ಕಾಡೇ ಕಾಣಲಿದ್ದು ಹಸಿರು ಮರಗಳು ಮರೀಚಿಕೆಯಾಗ್ತವೆ. ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಬೆಂಗಳೂರು ವಿಶ್ವವಿದ್ಯಾನಿಲಯದ ಆವರಣವು ಸುಮಾರು 1020 ಎಕರೆಯಷ್ಟು ವಿಶಾಲವಾಗಿದ್ದು, ಅದರಲ್ಲಿ 350 ಎಕರೆಗೂ ಅಧಿಕ ಪ್ರದೇಶವು ದಟ್ಟವಾದ ಅರಣ್ಯ ಪ್ರದೇಶವನ್ನ ಹೊಂದಿದೆ. ಇದರಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮರಗಳಿವೆ. ಇತ್ತೀಚಿನ ದಿನಗಳಲ್ಲಿ ಮರಗಳನ್ನ ನಾಶ ಮಾಡಲು ಮುಂದಾಗ್ತಾ ಇದ್ದು, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಬಯೋ ಫಾರೆಸ್ಟ್ನ ಗಿಡ ಮರಗಳನ್ನ ಉಳಿಸಬೇಕು ಎಂಬ ಸದುದ್ದೇಶದಿಂದ ನಿವೃತ್ತ ಪ್ರಾಧ್ಯಾಪಕರಾದ ರೇಣುಕಾ ಪ್ರಸಾದ್ ಅವರು ನೇಚರ್ ವಾಕ್ ಎಂಬ ಚಿಕ್ಕ ಅಭಿಯಾನವನ್ನ ಆರಂಭಿಸಿದ್ದು, ಇದೀಗ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮದಲ್ಲಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಬಯೋ ಫಾರೆಸ್ಟ್ ನಗರದ ಮಧ್ಯೆಯೇ ಪ್ರಕೃತಿಯ ಸೊಬಗನ್ನ ಉಳಿಸಿಕೊಂಡಿರುವ ಅಪರೂಪದ ಹಸಿರು ವಲಯವಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವ ಮರಗಳನ್ನೆಲ್ಲ ಕಡಿದು ಕಟ್ಟಡ ನಿರ್ಮಾಣಕ್ಕಾಗಿ ಬೇರೆ ಬೇರೆ ಕಂಪನಿಗಳಿಗೆ ಜಾಗವನ್ನ ನೀಡಲಾಗಿತ್ತು. ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ರೇಣುಕಾ ಪ್ರಸಾದ್ ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅರಣ್ಯ ಪ್ರದೇಶವನ್ನ ಉಳಿಸಬೇಕೆಂಬ ಉದ್ದೇಶದಿಂದ ನಿವೃತ್ತ ಪ್ರಾಧ್ಯಾಪಕರಾದ ರೇಣುಕಾ ಪ್ರಸಾದ್ ಅವರು ನೇಚರ್ ವಾಕ್ ಎಂಬ ಅಭಿಯಾನವನ್ನ ಶುರು ಮಾಡಿದ್ರು. ಆರಂಭದಲ್ಲಿ ಕೆಲವೇ ಮಂದಿಯಿಂದ ಶುರುವಾದ ಈ ನಡಿಗೆ ಇಂದು ಸಾವಿರಾರು ಪರಿಸರ ಪ್ರೇಮಿಗಳ ಮನಸ್ಸನ್ನ ಗೆದ್ದಿದೆ. ಇನ್ನು ನೇಚರ್ ವಾಕ್ ಅಭಿಯಾನಕ್ಕೆ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆ ನಿವೃತ್ತ ಪ್ರಾಧ್ಯಾಪಕ ರೇಣುಕಾ ಪ್ರಸಾದ್ ಅವರು ನೂರಾರು ಮಂದಿ ಪರಿಸರ ಪ್ರೇಮಿಗಳು ಜ್ಞಾನಭಾರತಿ ಯೂನಿವರ್ಸಿಟಿ ಕಾಡಿನ ಬಳಿ ಒಂದೆಡೆ ಸೇರಿ ತಮ್ಮ ಅಭಿಯಾನ ನಡೆದು ಬಂದ ಹಾದಿ ಅಭಿಯಾನದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಅಲ್ಲದೆ ಕಾಡಿನಲ್ಲಿ ಚಿಕ್ಕದಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಈ ವೇಳೆ ಅಭಿಯಾನಕ್ಕೆ ಅಲ್ಲಮಪ್ರಭು ಯೋಗ ಪೀಠದ ಶ್ರೀಗಳಾದ ಬಸವಕುಮಾರ ಸ್ವಾಮೀಜಿ ಸಾಥ್ ನೀಡಿದ್ದು ಪರಿಸರ ಪ್ರೇಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕರಾದ ರೇಣುಕಾ ಪ್ರಸಾದ್, ಇಲ್ಲಿರುವ ಪ್ರತಿ ಮರ ಗಿಡಗಳನ್ನ ಉಳಿಸುವುದು ನಮ್ಮ ಕರ್ತವ್ಯ. ಈ ರೀತಿ ಕಾಡುಗಳನ್ನ ಹಾಳು ಮಾಡಿದ್ರೆ ಮುಂದೆ ನಮಗೆಯೇ ತೊಂದರೆಯಾಗಲಿದೆ. ಆದ್ರಿಂದ ನಾವು ಕಾಡುಗಳನ್ನ ಉಳಿಸಿ ನಮ್ಮ ನಾಳೆಗಳನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಬೇಕೆಂದು ಕರೆ ನೀಡಿದ್ರು. ನೇಚರ್ ವಾಕ್ ಅಂತ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ವರ್ಷ ಆಗಿರತಕ್ಕಂಥದ್ದು. ನಾವು ಕಾಡನ್ನು ಉಳಿಸಬೇಕು, ಕಾಡಿನ ಪರಿಸರವನ್ನು ಉಳಿಸಬೇಕು ಅಂತ ರೇಣುಕಾ ಪ್ರಸಾದ್ ಅವರು ಶುರು ಮಾಡಿದಂಥ ಈ ಜರ್ನಿ ಇದೀಗ ಸಾವಿರಾರು ಜನ ಬರೋ ಹಂತಕ್ಕೆ ತಲುಪಿರುವಂಥದ್ದು. ನನ್ನ ಜೊತೆ ಇದೀಗ ರೇಣುಕಾ ಪ್ರಸಾದ್ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರ ಹಂತದಲ್ಲಿ ಮೊದಲನೇ ಹಂತದ ದಿನಗಳು ಯಾವ ರೀತಿ ಇತ್ತು, ಈಗ ಇಷ್ಟೊಂದು ಜನ ಬರ್ತಾ ಇದೆ, ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಮಗೆ ನಮಸ್ತೆ ಮತ್ತು ಅಭಿನಂದನೆ. ಯಾಕಂದರೆ 1 ವರ್ಷ ಪೂರೈಸಿದಿರಿ. ಹೇಗೆ ಅನಿಸ್ತಾ ಇದೆ ಸರ್ ಈ ಜರ್ನಿ? ಅದು ಹೇಗೆ ಕಳೆದೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನಿಧಾನಕ್ಕೆ ಶುರು ಮಾಡಿದ್ವಿ, ಆದರೆ ಅಷ್ಟೇ ಫಾಸ್ಟಾಗಿ ಬೆಳೀತಾ ಬಂತು. ಈಗ 52 ವಾರ ಮುಗಿದಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಒಂದು 20, 30, 40 ಜನ ಬರ್ತಾಯಿದ್ರು. ಅದು 60ಕ್ಕೆ ಹೋಯಿತು, 80ಕ್ಕೆ ಹೋಯಿತು. ಈಗ 200-300 ಜನ ಬರೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಉದ್ದೇಶ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಒಂದು ಘನತೆಯುತ ವಿಶ್ವವಿದ್ಯಾಲಯ ಒಂದು ಅದ್ಭುತವಾದ ಕೆಲಸ ಮಾಡಿದೆ. ಒಂದು ಬಯೋಡೈವರ್ಸಿಟಿ ಪಾರ್ಕ್ ಅಂತ ಮಾಡಿದೆ. ಈ ಬಯೋ ಪಾರ್ಕ್ ಅಂತ ಅಬ್ರಿವೇಟ್ ಮಾಡಿ ಹೇಳ್ತೀವಿ. ಈ ಬಯೋ ಪಾರ್ಕು ದೇಶದ ಯಾವುದೇ ವಿಷಯದಲ್ಲಿ ಗಾರ್ಡನ್ ಡಿಪಾರ್ಟ್ಮೆಂಟ್ ಜೊತೆ ಇರತಕ್ಕಂಥ ಒಂದು ವಿಶೇಷವಾದ ಡಿಪಾರ್ಟ್ಮೆಂಟ್ ಇನ್ಯಾವುದರಲ್ಲೂ ಇಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಇದನ್ನು ಹೇಳ್ಕೋಬಹುದು, ಬಯೋ ಪಾರ್ಕ್ ಬಯೋಡೈವರ್ಸಿಟಿ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ಇದನ್ನು ನಾವು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಈ ಭಾಗದಲ್ಲಿ ಏನು ಭಾಗ 1 ಅಂತ ಹೇಳ್ತೀವಲ್ಲ, ಇಲ್ಲಿ ನಿಂತ್ಕೊಂಡು ಮಾಡಿದ್ವಿ. ಅದಾದಮೇಲೆ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಅವರನ್ನ ಸ್ಮರಣೀಯರವರು ಅವರು ಶುರು ಮಾಡಿದ್ರು. ನೀರಿನ ಬಗ್ಗೆ, ಗ್ರೌಂಡ್ ವಾಟರ್ ಬಗ್ಗೆ, ಚೆಕ್ ಡ್ಯಾಮ್ ಮಾಡೋದ್ರ ಬಗ್ಗೆ ಒಂದು ಟೀಮ್ ಕೆಲಸ ಮಾಡ್ತಾಯಿದ್ದು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವರು. ಆಗ ನಾನು ಗ್ರೌಂಡ್ ವಾಟರ್ ಜರ್ನಲಿಸ್ಟ್ ಆಗಿ ಅವ್ರ ಜೊತೆ ನನ್ನ ಕಡೆ ನಾನು ಜೊತೆಲಿದ್ದೆ. ಹಾಗಾಗಿ ನನ್ನ ಮತ್ತು ಈ ಫೀಲ್ಡ್ಗೆ ಸಂಬಂಧ ಬಂತು ಗ್ರೌಂಡ್ ವಾಟರಿಂದ. ಅದಾದಮೇಲೆ ಕಾರ್ಡ್ ಬಂತು. ಅದನ್ನು
ಜಿಯೋ ಪಾರ್ಕ್ ಮಾಡಬೇಕು ಅಂತ ಒಂದು ಹೈಕೋರ್ಟ್ ಒಂದು ಸ್ವಲ್ಪ ಕೋರಿಕೆ ಆಯಿತು. ಅದನ್ನು ನಾವು ಜಿಯೋ ಪಾರ್ಕ್ ಮಾಡಿದ್ವಿ. ಈ ಜಿಯೋ ಹೈಡ್ರೋ ಪಾರ್ಕ್ ಇವಾಗ 16 ಭಾಗಗಳಲ್ಲಿ ವಿಸ್ತಾರವಾಗಿದೆ. ಬಯೋ ಪಾರ್ಕು 6 ಭಾಗಗಳಲ್ಲಿ ಜಿಯೋ ಪಾರ್ಕ್ ವಿಸ್ತಾರವಾಗಿದೆ. 7 ಚೆಕ್ ಡ್ಯಾಮ್ ಆಗಿದೆ. ಅಂತರ್ಜಲ ಬಹಳ ಚೆನ್ನಾಗಿ ಪೂರ್ಣವಾಗಿ ಮರುಪೂರ್ಣ ಆಗ್ತಾ ಇದೆ. ನೀವು ನೋಡಿದ ಹಾಗೆ ಹಸಿರು ತುಂಬಿ ತುಳುಕ್ತಾ ಇದೆ. ಈ ಮಳೆಗಾಲ ಇನ್ನೂ ಬಂದಿಲ್ಲ. ಚಳಿಗಾಲದಲ್ಲಿ ಆಗಲೇ ಉದುರಿದ್ದು ಈಗೆಲ್ಲ ಚಿಗುರ್ತಾ ಇದ್ದಾವೆ, ನೋಡ್ತಾ ಇದ್ದೀರಾ. ಈಗಲೇ ಇಷ್ಟೊಂದು ಹಸಿರು ಕಾಣ್ತಾ ಇದೆ. ಇನ್ನು ಮಳೆ 1-2 ಸಲ ಬಂದ ಮೇಲೆ ನೀವು ಬನ್ನಿ, ಇದು ತುಂಬ ಹಸಿರಿಂದ ತುಂಬಿದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಬೆಂಗಳೂರಿನ ಅತ್ಯಂತ ಹೆಚ್ಚಿನ ದೊಡ್ಡ ಲಂಗ್ ಸ್ಪೇಸ್ ಆಗಿ ಕನ್ವರ್ಟ್ ಆಗೋಯ್ತು ಈಗ. ಅಂದರೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ಟರೆ ಈಗ 1200 ಎಕರೆ ನಮ್ಮದು ಇದೆ ಅಂತ ಜಾಗ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಈ ಕಾಡು, ಗುಡ್ಡ, ಕಣಿವೆ, ಚೆಕ್ ಡ್ಯಾಮ್ಗಳು, ವೈವಿಧ್ಯಮಯ ಗಿಡಮರಗಳು, ಪಕ್ಷಿಗಳ ಸಂಖ್ಯೆ 180 ವೆರೈಟಿ ದಾಟಿದೆ. ಬಟರ್ಫ್ಲೈ ಸಂಖ್ಯೆ 165 ದಾಟಿದೆ. ಹೀಗಾಗಿ ಇಂಥದ್ದೊಂದು ಬಯೋಡೈವರ್ಸಿಟಿ ರಿಚ್ ಏರಿಯಾ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಅದಾಗಿದೆ. ಇದನ್ನು ಭಾಳ ಜನಕ್ಕೆ ಬೆಂಗಳೂರಿಗರಿಗೆ ಗೊತ್ತಿರಲಿಲ್ಲ. ಅದನ್ನು ಗೊತ್ತಾಗುವಂಥ ಕಾರ್ಯಕ್ರಮ ಇಲ್ಲಿ ಮಾಡ್ತಾಯಿದ್ವಿ. ನೇಚರ್ ವಾಕ್ನಲ್ಲಿ ಏನು ನಾವು ಪ್ರಕೃತಿಯೊಂದಿಗೆ ನಡಿಗೆ ಅಲ್ಲಿ ಬರಲಿ, ನೋಡಲಿ, ಓಡಾಡಲಿ, ಅದನ್ನು ಅನುಭವಿಸ್ಲಿ, ಮತ್ತು ಏನಿದೆ ಅಂತ ಒಂದು ಅರಿವು ಮೂಡಲಿ, ಮತ್ತು ಅದರಿಂದ ಆಗೋ ಉಪಯೋಗ. ಉದಾಹರಣೆಗೆ 16,500 ಕೋಟಿ ರೂಪಾಯಿ ಬೆಲೆ ಬಾಳುವ ಆಕ್ಸಿಜನ್ ವಾರ್ಷಿಕವಾಗಿ ಇಲ್ಲಿ ಉತ್ಪನ್ನ ಆಗುತ್ತೆ. ಇದು ರಿಸರ್ಚ್ ಮಾಡಿ ಹೇಳಿದ್ದಾರೆ ಎನ್ವೈರನ್ಮೆಂಟ್ ಸೈನ್ಸ್ನವರು. ಹಾಗೆಯೇ ಕಾರ್ಬನ್ ಸಿಕ್ವೆಸ್ಟ್ರೇಷನ್ 106 ಟನ್ ಆಗುತ್ತೆ, ಅದನ್ನು ಹೇಳಿದ್ದಾರೆ. ಹಾಗೆ ಅಂತರ್ಜಲ ಮರುಪೂರ್ಣ ಇದೊಂದೇ ಭಾಗದಲ್ಲಿ 30 ಕೋಟಿ ಲೀಟರ್ ಆಗುತ್ತೆ ಅಂತ ಹೇಳ್ತಾರೆ. ಇಡೀ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಎಲ್ಲ ಕಣಿವೆಗಳನ್ನು ನಾವು ಟ್ರೀಟ್ ಮಾಡಿ ಎಲ್ಲ ಉಪಯೋಗಿಸ್ಕೊಂಡ್ರೆ, ಈ ನಾವೇನು ಗಿಡಗಳು ಹಾಕಿದ್ದೀವಿ, ಹೊಸ ವನೆಗಳು ಮಾಡಿದ್ದೀವಲ್ಲ, ಅವನ್ನೆಲ್ಲ ಬೆಳೆಸಿ ದೊಡ್ಡ ವನೆಗಳನ್ನು ಮಾಡಿದರೆ ನಾವು BWSSBಯಿಂದ ನೀರೇ ಬೇಕಾಗಿಲ್ವೇನೋ ಅಷ್ಟು ಮಟ್ಟಿಗೆ ನಮಗೆ ಇಲ್ಲಿ ವಾಟರ್ ಟೇಬಲ್ ಮೇಲೆ ಬರುತ್ತೆ, ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ಇರುವಂಥ ಒಂದು ಜಾಗ ಬೆಂಗಳೂರಿಗರಿಗೆ, ಕಾಂಕ್ರೀಟ್ ಜಂಗಲ್ನಲ್ಲಿದ್ದವ್ರಿಗೆ ನಾವು ಪರಿಚಯ ಮಾಡಿಕೊಡೋದು. ಮತ್ತು ಇದೇ ಥರ ಪ್ಯಾಚಸ್ನ ಅಲ್ಲಿ ಇಲ್ಲಿ ಮಾಡಲಿ, ಎಲ್ಲೇ ಜಾಗ ಸಿಗುತ್ತೋ ಅಲ್ಲಿ ಮಾಡಲಿ, ನಮ್ಮ 2 ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಒಂದು, ಇದು ನೋಡಬೇಕು, ಆನಂದ ಪಡಬೇಕು, ಅವರು ಹೋಗಿ ಇನ್ಸ್ಪೈರ್ ಆಗಿ ಬೇಕಾದಂಥ ಜಾಗ ಅಂತ ನಮ್ಮ ಪೂರ್ವಿಕರು ತಿಳ್ಕೊಂಡು ಮಾಡಿದಂಥ ಕೆಲಸನ ನಾವು ಅತಿ ಬುದ್ಧಿವಂತಿಕೆಯಿಂದ ಕಳ್ಕೊಳ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಅದನ್ನು ಕಳ್ಕೊಳ್ಳದೇ ಇರಲಿ ಅನ್ನೋದು ಮುಖ್ಯವಾದ್ದು. ಅದಕ್ಕೆ ಸೂಕ್ತವಾದ ನಿರ್ದೇಶನ ಕೊಡಿ ಅಂತ ಡಿಸಿಷನ್ ಮೇಕರ್ಸ್ ಕೇಳ್ತಾ ಇದ್ದೀನಿ. ಈಗ UGCಗೆ ಬರದೆ, ಸೆಂಟ್ರಲ್ ಗೌರ್ಮೆಂಟ್ಗೆ UGCನ ಒಂದು ಲೆಟರ್ ಬಂದಿದೆ. ಎಲ್ಲೆಲ್ಲಿ ಕಾಡಿನ ಜಾಗ ಇದೆಯೋ ಅಲ್ಲಿ ನೀವು ಬಯೋಡೈವರ್ಸಿಟಿ ಪಾರ್ಕೆ ಮಾಡಿ ಅಂತ ಹೇಳಿದೆ, ಬಯೋಡೈವರ್ಸಿಟಿ ಫಾರೆಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನಲ್ಲಿ BMC ಇದೆಯಲ್ಲ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ, ಅವರು ಕೂಡ ನೀವು ಆದಷ್ಟು ಇಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, ಇಲ್ಲಿ ವೈವಿಧ್ಯತೆ ತುಂಬಿ ತಿಳುಕ್ತಾ ಇದೆ, ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಭಿವೃದ್ಧಿಗೆ ನಾವು ಪೂರಕವೇ ಮಾರಕವೇ ಅಂತ ಒಂದು ಕ್ವಶನ್ ಬರುತ್ತೆ. ಇಲ್ಲ, ಅಭಿವೃದ್ಧಿ ಎಷ್ಟಾರು ಮಾಡ್ಕೊಳ್ಳಿ, ವರ್ಟಿಕಲ್ ಗ್ರೋತ್ ಮಾಡ್ಕೋಬೋದು. ಹಳೆಯ ಕೋರ್ಸ್ಗಳು ಡಿಸ್ಕಂಟಿನ್ಯೂ ಆಗಿದ್ದಾವೆ, ಬೇಕಾದಷ್ಟು ಅಲ್ಲಿ ಉಪಯೋಗಿಸ್ಕೋಬೋದು. ಹಾಗೆಯೇ ಇನ್ನಷ್ಟು ಒತ್ತುವರಿ ಆಗಿದೆಯಲ್ಲ, ಆ ಜಾಗಗಳನ್ನ ಬಿಡಿಸ್ಕೊಂಡ್ರೆ ವಿಶ್ವವಿದ್ಯಾಲಯಕ್ಕೆ ಬೇಕಾದ ಮಾಡ್ಕೊಳ್ಳಿ, ಬಟ್ ಬೇರೆ ಸಂಸ್ಥೆಗಳಿಗೆ ಕೊಡೋದು ಬೇಡ. ಯಾಕೆಂದರೆ ಅದನ್ನು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ. ಉದಾಹರಣೆಗೆ ಗುಲ್ಬರ್ಗ ಸೆಂಟ್ರಲ್ ಯೂನಿವರ್ಸಿಟಿ ಕೊಟ್ಟಿರೋದು ಯಾಕೆ, ಆ ರೀಜನ್ ಡೆವಲಪ್ ಆಗಲಿ ಅಂತ. ಅದನ್ನು ಇಲ್ಲಿ ತೊಗೊಂಬಂದು ಆಫೀಸ್ ಹಾಕಿ ಕೊಡಬೇಕು, ರಿಸರ್ಚ್ ಇಲ್ಲಿ ಹಾಕಿ ಮಾಡಬೇಕು, ಅಲ್ಲೇ ಮಾಡಲಿ. DRDO ಜೊತೆ ರಿಸರ್ಚ್ ಅಂತ ಹೇಳಿದ ತಕ್ಷಣ ಜನ ಗುಲ್ಬರ್ಗ ಯೂನಿವರ್ಸಿಟಿ ದೊಡ್ಡ ಕೆಲಸ ಮಾಡ್ತಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದು ಬೇಡ, ಇಲ್ಲಿ ಅಲ್ಲೇ ಕೊಡಲಿ, ಆ ದುಡ್ಡು ಅಲ್ಲೇ ಕೊಡಲಿ. ಗುಲ್ಬರ್ಗಾದಲ್ಲಿ ನಿಮಗೆ ಏರ್ಪೋರ್ಟ್ ಇದೆ, ಹೋಗಿ ಬರಲಿಕ್ಕೆ ಏನು ತೊಂದರೆ ಇಲ್ಲ, ಎಲಿಪ್ಯಾಡ್ ಮಾಡ್ಕೋಬೋದು. ಯಾಕೆ ಇಲ್ಲೇ ಮಾಡಬೇಕು ಅನ್ನೋದು ನಮಗೆ ಅರ್ಥವಾಗದ ವಿಷಯ. ಈ ಜಾಗದ ಮೇಲೆ ಕಣ್ಣು ದಯವಿಟ್ಟು ಹಾಕಬೇಡಿ ಮತ್ತು ಅದನ್ನು ಮಾಡಬೇಡಿ ಅಂತ ಎಲ್ಲ ಡಿಸಿಷನ್ CM ಬರಿತೀವಿ, PM ಬರಿತೀವಿ. ಸಿಗ್ನೇಚರ್ ಕ್ಯಾಂಪೇನ್ ಆಗಿದೆ, 25,000 ಸಿಗ್ನೇಚರ್ ಮಾಡೋದನ್ನ ನಾವು ಕೊಟ್ಟಿದ್ದೀವಿ. ನಮ್ಮ ಕೆಲಸ ಏನಂದರೆ, ಒಂದಿಷ್ಟು ಬೆಳೆದ್ವಲ್ಲ, ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಮಾರ್ಗದರ್ಶಕರು, ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕೂ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ. ಈಗ ಉಳಿದ್ರೆ ನಮ್ಮ ಮುಂದಿನ ಸಂತತಿಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ, ಒಂದು ಲಂಗ್ ಸ್ಪೇಸ್ ಆಗುತ್ತೆ, ಆಮ್ಲಜನಕದ ಬ್ಯಾಂಕ್ ಆಗುತ್ತೆ, ನೀರಿನ ತಾಣವಾಗಿ ರೂಪುಗೊಂಡಿದೆ. ಇದು ಉಳ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಉತ್ಪತ್ತಿಯಾಗೋ ಗಾಳಿ ಆಮ್ಲಜನಕ 8.5 ಕಿಲೋಮೀಟ್ರಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ದೆಹಲಿಯ ಒಂದು ರಿಸರ್ಚ್ ಸಂಸ್ಥೆ ಹೇಳಿದೆ. ಆಮೇಲೆ ಇಲ್ಲಿ ಎನ್ವೈರನ್ಮೆಂಟ್ ಸೈನ್ಸ್ನವರು ಎಷ್ಟು ಕೋಟಿ ಬೆಲೆ ಬಾಳುವಂಥ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಗ್ರೌಂಡ್ ಪ್ಲಾಂಟ್ಸ್ ಬಗ್ಗೆ ಹೇಳಿದೆ, ಟ್ರೀಸ್ ಬಗ್ಗೆ ಹೇಳಿದೆ, ಪಕ್ಷಿಗಳ ಬಗ್ಗೆ ಹೇಳಿದೆ, ಬಟರ್ಫ್ಲೈಸ್ ಬಗ್ಗೆ ಹೇಳಿದೆ. ಇವೆಲ್ಲ ಏನು ತೋರಿಸುತ್ತೆ, ಇಲ್ಲಿ ಬಯೋಡೈವರ್ಸಿಟಿ ರಿಚ್ ಆಗಿದೆ ಅಂತ ಈಗ ತಾನೇ ಇಲ್ಲಿ ಬಂದವರೆಲ್ಲ ನಿಮ್ಗೆ ಹೇಳ್ತಿದ್ದಾರೆ. ವೈವಿಧ್ಯತೆ ಎದ್ದು ಕುಣಿತಾ ಇದೆ ಅಲ್ವಾ. ಈ ವೈವಿಧ್ಯತೆ ಇಲ್ಲದೇ ಮನುಷ್ಯ ಬದುಕೋಕ್ಕಾಗಲ್ಲ. ಆ ವೈವಿಧ್ಯತೆ ಪಾರ್ಟ್ ಆಫ್ ದಿ ಅನಿಮಲ್ ಕಿಂಗ್ಡಮ್ ಆಲ್ಸೋ ಅಲ್ವೇ, ಲೈಫ್ ಸಿಸ್ಟಮ್ ಆಲ್ಸೋ. ಅದು ಉಳೀಲಿ ಅಂತ ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರೇಣುಕಾ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ನಾವು ಇದನ್ನು
ನಾವು ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಆಗದೇ ಇರೋದನ್ನು ಈಗಾಗಲೇ ಸೃಷ್ಟಿ ಆಗಿದೆ, ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನಮಗೆ ಆಮ್ಲಜನಕ ಆಗಿರ್ಬೋದು, ನಮಗೆ ಏನೆಲ್ಲ ಬೇಕು ಅದನ್ನು ನಮಗೆ ಇಲ್ಲಿ ನೈಸರ್ಗಿಕವಾಗಿ ಈ ಕಾಡು ಕೊಡ್ತಾ ಇರುವಂಥದ್ದು. ಅದನ್ನು ಹಾಳು ಮಾಡಿ ಕಟ್ಟಡಗಳನ್ನು ಕಟ್ಟಿ ಅವರು ಬೆಳೆ ಬೇಯಿಸ್ಕೊಳ್ಳೋದು ಬೇಡ ಅನ್ನೋದು ಅವ್ರ ಉದ್ದೇಶ ಆಗಿರುವಂಥದ್ದು. ನಾವು ಕೂಡ ಇಷ್ಟೇ ಕೇಳ್ಕೊಳ್ತೀವಿ, ನೈಸರ್ಗಿಕವಾಗಿ ಏನೆಲ್ಲ ಸಿಗುತ್ತೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಯಾರು ಕೂಡ ಅದನ್ನು ಹಾಳು ಮಾಡಿ ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಪ್ರಾಯಶ್ಚಿತ್ತ ಪಡುವಂಥ ಕೆಲಸ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶವೂ ಕೂಡ ಹೌದು. ಇನ್ನು ಪರಿಸರ ನಡಿಗೆಯಲ್ಲಿ ಭಾಗಿಯಾಗಿದ್ದ ಮೈಸೂರು ಒಡೆಯರ್ ಮನೆತನದ ವರ್ಚಸ್ಸವರು ಮಾತನಾಡಿ, ಅರಣ್ಯ ಉಳಿಸುವ ಅಭಿಯಾನದಲ್ಲಿ ಭಾಗಿಯಾಗಿದ್ದು ಸಂತೋಷ ತಂದಿದೆ. ಇವರು 1 ವರ್ಷದಿಂದ ಅಭಿಯಾನ ಮೂಲಕ ಅರಣ್ಯದ ಉಳಿವಿಗಾಗಿ ಶ್ರಮಿಸ್ತಾ ಇರುವುದು ಖುಷಿಯ ವಿಚಾರ. ಎಲ್ಲರೂ ಕೂಡ ಇರುವ ಅರಣ್ಯ ಮತ್ತು ಬಯೋ ಪಾರ್ಕ್ಗಳನ್ನ ಹಾಳು ಮಾಡದೆ ಸರಿಯಾಗಿ ಬಳಸಿಕೊಳ್ಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಈಗ ನೀವು ಕೂಡ ಬಂದಿದ್ರಿ ಬೆಳಿಗ್ಗೆಯಿಂದ, ತಮಗೇನು ಅನ್ನಿಸ್ತು ಇದ್ರ ಬಗ್ಗೆ? ಇಲ್ಲಿ ಇವತ್ತಿಗೂ ನಮ್ಮ ಬೆಂಗಳೂರು ಸಿಟಿಲಿ ಅರ್ಬನ್ ಏರಿಯಾಲಿ ಈ ಥರ ಒಂದು ಫಾರೆಸ್ಟೆಡ್ ಏರಿಯಾ ಉಳಿದಿದೆ ಅನ್ನೋದು ಬಹಳ ಸಂತೋಷ. ಅದಕ್ಕೆ ಕಾರಣ ಆಗಿರೋಂತಹ ನಮ್ಮ ರೇಣುಕಾ ಪ್ರಸಾದ್ ಸರ್ ಇರ್ಬೋದು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಸ್ ಇರ್ಬೋದು, ಹಿಂದೆಯಿಂದನೂ ಅದನ್ನು ಉಳಿಸ್ಕೊಂಡು ಬಂದಿರೋದು. ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ ಇದನ್ನು ಬಂದು ವೀಕ್ಷಣೆ ಮಾಡೋದಕ್ಕೆ. ಇದನ್ನು ಮುಂದಕ್ಕೂ ಆದಷ್ಟು ನಾವು ಉಳಿಸ್ಕೊಂಡು ಇಲ್ಲಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆ್ಯಕ್ಚುಲಿ ಇವತ್ತಿನ ವಾಕಲ್ಲಿ ನಮಗೆ ನೇಚರಲ್ಲಿ ಇರೋದೊಂದು ಅವಕಾಶ ಸಿಕ್ತು. ಅದರ ಜೊತೆಗೆ ಹಲವಾರು ವಿಚಾರಗಳನ್ನ ಇಲ್ಲಿ ನಮ್ಮ ಬಯೋ ಪಾರ್ಕ್ ಟೀಮ್ನವರು ತಿಳಿಸ್ಕೊಟ್ರು. ಸೊ ಅಲ್ಲಿ ಇಟ್ ವಾಸ್ ಆಲ್ಸೋ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಜರ್ನಿ. ಸೊ ಅದನ್ನು ಇನ್ನೂ ನಾವು ಒಂದಿಷ್ಟು ಪ್ರಚಾರ ಮಾಡಿ ಇದಕ್ಕೆ ಇನ್ನೂ ಯಂಗ್ಸ್ಟರ್ಸ್ನೆಲ್ಲ ನಾವು ಕರ್ಕೊಂಬಂದು ಅವ್ರಿಗೆ ಅವೇರ್ನೆಸ್ನ ನಾವು ಕೊಟ್ಟಾಗ ಇದನ್ನು ಮುಂದಕ್ಕೂ ಅವ್ರಿಗೂ ಒಂದು ದೇ ವಿಲ್ ಬಿ ಇನ್ಸ್ಪೈರ್ಡ್ ಟು ಸೇಫ್ ಗಾರ್ಡ್ ಆ್ಯಂಡ್ ಪ್ರೊಟೆಕ್ಟ್, ಕನ್ಸರ್ವ್. ಸೊ ಇಷ್ಟನ್ನು ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಯಾರು ಬಂದಿಲ್ಲ ದಯವಿಟ್ಟು ಬನ್ನಿ, ಒಂದು ಸರಿ ಎಕ್ಸ್ಪೀರಿಯನ್ಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಯೋಡೈವರ್ಸಿಟಿ ಪಾರ್ಕ್ ಏನು ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ವಿ ಹೋಪ್ ವಿ ಕ್ಯಾನ್ ಪ್ರಿಸರ್ವ್ ಇಟ್ ಫಾರ್ ದ ಫ್ಯೂಚರ್ ಜನರೇಷನ್ಸ್. ಥ್ಯಾಂಕ್ ಯು. ಇನ್ನು ಭಾಗಿಯಾಗಿದ್ದ ಬಸವಕುಮಾರ ಸ್ವಾಮೀಜಿಯವರು ಮಾತನಾಡಿ, ನಾವೆಲ್ಲರೂ ಕೂಡ ಇರುವುದೇ ಉಳಿಸುವುದಕ್ಕಾಗಿ. ಆದ್ರಿಂದ ಎಲ್ಲರೂ ಕೂಡ ಕಾಡು ಮರ ಗಿಡಗಳನ್ನ ಉಳಿಸಬೇಕು. ಇಲ್ಲಿ ಭಾಗಿಯಾಗಿದ್ದು ನನಗೆ ನಿಜಕ್ಕೂ ಖುಷಿ ತಂದಿದೆ. ಅದರಲ್ಲಿ ಇಷ್ಟೊಂದು ಜನಗಳು ಇಲ್ಲಿ ಭಾಗಿಯಾಗಿ ಕಾಡಿನ ಉಳಿವಿಗಾಗಿ ಮಾಡ್ತಾ ಇರುವ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಶಸ್ಸನ್ನ ತಂದುಕೊಡ್ಲಿ ಎಂದು ಆಶಿಸಿದ್ರು. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಜಗದ್ಗುರು ಬಸವಕುಮಾರ ಸ್ವಾಮೀಜಿ, ಅಲ್ಲಂಪ್ರಭು ಯೋಗಪೀಠ ಮಹಾರಾಷ್ಟ್ರ ಬಸವ ಧರ್ಮ ಪೀಠ. ಇಲ್ಲಿ ಇವತ್ತಿನ ದಿವಸ ನಮ್ಮ ಸಂಜೆಯವರು ಬೆಳಿಗ್ಗೆ 6 ಗಂಟೆಗೆ ಹೋಗೋಣ, ಅಲ್ಲಿ 100 ಜನ ಬರ್ತಾರೆ, ಅವ್ರ ಜೊತೆಗೆ ನೀವು ಬನ್ನಿ, ಒಂದು ಈ ಬಯೋ ಪಾರ್ಕ್ ನೋಡ್ಕೊಂಡು ಬರೋಣ ಅಂಥೇಳಿ ಕರ್ಕೊಂಡು ಬಂದರು. ನಾನು 3 ಗಂಟೆಗೆ ಎದ್ದು ಎಲ್ಲ ಪೂಜೆ ಸ್ನಾನ ಯೋಗ ಎಲ್ಲ ಮುಗಿಸ್ಕೊಂಡು ಬಂದೆ. ಇಲ್ಲಿ ಬಂದು ಒಂದು ರೌಂಡ್ ಹಾಕಿದವಾಗ ನಮ್ಮ ಯಶ್ ಅವರು, ಅಮೋಘ ಅವರು, ನಮ್ಮ ಈ ರೇಣುಕಾ ಪ್ರಸಾದ್ ಅವರು ಭಾಳ ಕಷ್ಟಪಟ್ಟು ಅದನ್ನು ತಿಳಿಸಿಕೊಟ್ಟು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ಟು ಹೋಗಬೇಕಾಗಿದೆ ಅನ್ನೋದು ಈ ಕಾಡನ್ನು ನೋಡಿದಾಗ, ಈ ಪರಿಸರವನ್ನು ನೋಡಿದಾಗ ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ನಾವು ಪರೋಪಕಾರ, ಒಂದು ವ್ಯಾಸ ಮಹರ್ಷಿ ಹೇಳ್ತಾರೆ, ಪರಪೀಡನವೇ ಪಾಪ, ಪರೋಪಕಾರವೇ ಪುಣ್ಯ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ಇದು ಹೆಚ್ಚು ಹೆಚ್ಚು ನಿಮ್ಮ ಒಂದು ಟಿ ವಿ ಮುಖಾಂತರವಾಗಿ ಇಡೀ ಜಗತ್ತಿನ ತುಂಬ ಪ್ರಚಾರ ಆಗುತ್ತೆ. ಈ ಟಿ ವಿ ಅವರಿಗೆ ಮೊದಲು ಯಶಸ್ಸನ್ನು ನಾವು ಶುಭವನ್ನು ಕೋರಿ ಎಲ್ಲರಿಗೂ ಮುಟ್ಟಿಸುವಂಥ ಕಾರ್ಯ ನೀವು ಮಾಡ್ತಾಯಿದ್ದಾರೆ. ಲಕ್ಷ ಜನ ಮುಟ್ತದೆ. ಅವರೆಲ್ಲ ಬಂದು ಇಲ್ಲಿ ಒಂದು ರೌಂಡ್ ಹಾಕಿ ಹೋದರಂದರೆ ಪ್ರತಿ ವಾರ ಪ್ರತಿದಿನ ಬರಲಿಕ್ಕೆ ಅವರಿಗೆ ಒಂದು ಹುಮ್ಮಸ್ಸು ಬರ್ತದೆ. ಅದರಿಂದ ಹೆಚ್ಚು ಜನರು ಇಲ್ಲಿ ಬರ್ತಾ ಹೋದವಾಗ ಈ ಕಾಡು ಉಳಿಲಿಕ್ಕೆ ಅದು ಒಂದು ಯಾರು ಒಂದು ಕಷ್ಟಪಟ್ಟು ಇದನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಒಂದು ಹೆಚ್ಚು ಸಪೋರ್ಟ್ ಕೊಟ್ಟಂಗೆ ಆಗ್ತದೆ. ಹೆಚ್ಚಿನ ಜನರು ಬಂದು ಇಲ್ಲಿ ವಾಕಿಂಗ್ ಮಾಡಿ ಒಂದು ಸ್ವಲ್ಪ 5 ನಿಮಿಷ ಧ್ಯಾನ ಮಾಡಿ ಹೋದವಾಗ, ಆ ಸಂಕಲ್ಪಗಳನ್ನು ಇಟ್ಟಾವಾಗ, ಇಲ್ಲಿ ಬಿಟ್ಟು ಹೋದವಾಗ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ, ತಮ್ಮೆಲ್ಲರಿಗೂ ಇಲ್ಲಿ ಬರುವವರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಡಲಿ. ಮತ್ತು ಈ ಕಾಡನ್ನು ಉಳಿಸಲಿಕ್ಕೆ ಮತ್ತು ಈ ಒಂದು ಯೂನಿವರ್ಸಿಟಿಯವರು ಸಹಿತ ಇದಕ್ಕೆ ಪೂರಕವಾಗಿದ್ದರೆ ಮಾತ್ರ ವೈಸ್ ಚಾನ್ಸಲರ್ ಆಗಲಿ, ಇದರ ಮುಖಾಂತರವಾಗಿ ಸರ್ಕಾರ ಸಹಿತ ಅದರ ಕರ್ತವ್ಯವಾಗಿದೆ.
ಸಮಾಜವನ್ನು ಎಷ್ಟು ಉಳಿಸ್ತಾರೆ ಅವ್ರಿಗೂ ಒಂದು ಯಶಸ್ಸು ಸಿಗ್ತದೆ. ಅದನ್ನು ಮಾಡಬೇಕಂತ ಸರ್ಕಾರದವರಿಗೂ, ಈ ಆಡಳಿತಾಧಿಕಾರಿಗಳಿಗೂ ಮತ್ತು ಈ ಪರಿಸರ ಪ್ರೇಮಿಗಳಿಗೂ ಅದು ಒಂದು ಹಕ್ಕು ಇದೆ. ಅದನ್ನೆಲ್ಲರೂ ನಾವೆಲ್ಲರೂ ಉಳಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈದನು. ಶರಣಾರ್ಥಿ. ನಾವು ವೀಕೆಂಡ್ ಅಲ್ಲಿ ಎಲ್ಲೆಲ್ಲೂ ಹೋಗಿ ಹಣವನ್ನ ಖರ್ಚು ಮಾಡುವ ಬದಲು ಈ ರೀತಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಕೆಲಸದಲ್ಲಿ ಭಾಗಿಯಾಗಬೇಕು. ಅಭಿಯಾನದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಎಂದು ಪರಿಸರ ಪ್ರೇಮಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ನಾನು ಸಂಜಯ್ ಬೆಳವಲ್ ಅಂತ, ನಾನು ಬೆಳವಲ್ ಫೌಂಡೇಶನ್ನ ಸ್ಥಾಪಿಸಿದ್ದೀನಿ. ಇದು ನನ್ನ ಫಾರೆಸ್ಟ್ ಆಫೀಸರ್ ಮಗ, ನಾನು ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟು. ಅವರು ನನ್ನ IFS ಮಾಡಬೇಕು ಅಂತ ಎಲ್ಲ ಓದಿಸಿದ್ರು, ಬಟ್ ನಾನು ಆವಾಗ ಮಾಡೋಕ್ಕಾಗಲಿಲ್ಲ. ಈಗ ಅವ್ರ ಹೆಸರಲ್ಲೇ ನಾನೊಂದು ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಈಗ 1,000 ಕೋಟಿ ಟ್ರೀ ಪ್ಲಾಂಟೇಷನ್ನ ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತ ನಾನು ಒಂದು ಪಣ ತೊಗೊಂಡಿದ್ದೀನಿ. ಇದರಲ್ಲಿ ನಂದು ಕಾನ್ಸೆಪ್ಟು ತುಂಬ ಸಿಂಪಲ್ ಆಗಿಟ್ಟಿದ್ದೀನಿ. ಈಚ್ ಒನ್ ಪ್ಲ್ಯಾಂಟ್ ಒನ್. ಯಾಕಂದರೆ ತುಂಬ ಮಾಡೋಕ್ಕೆ ಹೋದರೆ ಯಾರೂ ಮಾಡೋಕ್ಕೆ ಬರೋಲ್ಲ. ಈಚ್ ಒನ್ ಪ್ಲ್ಯಾಂಟ್ ಒನ್. ನಿಮ್ಮ ಬರ್ತ್ಡೇ ದಿವಸ, ಇಲ್ಲ ನಿಮ್ಮ ಮಕ್ಕಳ ಬರ್ತ್ಡೇ ದಿವಸ, ಇಲ್ಲ ನಿಮ್ಮ ತಂದೆ ತಾಯಿ ಬರ್ತ್ಡೇ ದಿವಸ, ನಿಮ್ಮ ಆ್ಯನಿವರ್ಸರಿ, ನಿಮ್ಮ ಒಂದು ಪ್ಲ್ಯಾಂಟನ್ನು ಹಾಕಿ. ಅದು ನಿಮಗೋಸ್ಕರ ಹಾಕ್ಕೊಳ್ಳಿ. ಇನ್ನು ಯಾಕಂದರೆ ಅದರ ಪರಿಸರ ಅನ್ನೋದೇನಿದೆ ನಮಗೆ ತುಂಬ ಕೊಡುತ್ತೆ. ಅದು ಬರೀ ಕೊಡೋದ್ರಲ್ಲೇ ಇರುತ್ತೆ, ನಾವು ಯಾವತ್ತೂ ಅದಕ್ಕೆ ವಾಪಸ್ ಕೊಡೋದೇ ಇಲ್ಲ. ಸೊ ಇದು ಒಂದು ನಾವು ಸ್ಟಾರ್ಟ್ ಮಾಡಿದ್ರೆ ಪರಿಸರನ ಉಳಿಸ್ಕೋಬೋದು. ಸೊ ಇದನ್ನು ಪರಿಸರ ಉಳಿಸ್ಕೊಳ್ಳೋಕ್ಕೆ ಈಗ ನಾವು ಮೊನ್ನೆ ಒಂದು ಇವೆಂಟ್ಗೆ ಹೋಗಿದ್ದೆ, ಕ್ಲೈಮೇಟ್ ಚೇಂಜ್ ಅಂತ. ಅಲ್ಲಿ ಇವರು PCCF ಮೀನಾಕ್ಷಿ ನೇಗಿ ಅವ್ರು ಹೇಳ್ತಾಯಿದ್ರು, ಈಗ ನಾವು ಇರೋ ಪರಿಸ್ಥಿತಿಯನ್ನು ಏನಾದ್ರು ಸರಿ ಮಾಡ್ಕೋಬೇಕು ಅಂದರೆ 500ರಿಂದ 600 ಮಿಲಿಯನ್ ಟ್ರೀಸ್ ನಾವು ಇನ್ನು 2 ವರ್ಷದಲ್ಲಿ ಪ್ಲ್ಯಾಂಟ್ ಮಾಡಲಿಲ್ಲ ಅಂದರೆ ಈ ಕ್ಲೈಮೇಟು ಚೇಂಜ್ ಆಗೋದಿಲ್ಲ. ಸೊ ಇಟ್ ಇಸ್ ಅಗೇನ್ ಗೋಯಿಂಗ್ ಟುವರ್ಡ್ಸ್ ಡಿಸಾಸ್ಟ್ರಸ್. ಸೊ ಇದನ್ನು ನಾವು ಎಲ್ಲರೂ ಸೇರಿ ಮಾಡಿದಾಗಲೇ ಮಾತ್ರ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ನನಗೆ ಈ ಬಯೋ ಪಾರ್ಕ್ ಒಂದು ತಿಂಗಳ ಹಿಂದೆ ನೋಡಿದಾಗಿಂದ ತುಂಬ ಮೋಟಿವೇಶನ್ ಆಗಿದೆ. ಆಮೇಲೆ ಇಲ್ಲಿಂದ ತುಂಬ ಸಪೋರ್ಟ್ ಬರ್ತಾಯಿದೆ. ಹೀಗೆ ಎಲ್ಲರ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಸಪೋರ್ಟ್ ಬಂದು ನಾನು 1 ಕೋಟಿ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನೆಲ್ಲ ನೀವು ಸೇರಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಏನು ಹೇಳ್ತೀರಿ ಈ ನೇಚರ್ ವಾಕ್ ಬಗ್ಗೆ? ಸರ್, ನಾವು ನೇಚರ್ ವಾಕ್ ಅನ್ನೋದು ಕಳೆದ 1 ವರ್ಷದಿಂದ ಹಮ್ಮಿಕೊಂಡಿದ್ದೀವಿ. ನಮ್ಮ ಮೇಯ್ನ್ ಏಮನ್ನು ಏನಂದರೆ, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಈ ಜಾಗನ ಇಲ್ಲಿ ಬೆಳೆದಿರುವ ಹಸಿರು ಕಾಡುಗಳನ್ನು, ಪಶು ಪ್ರಾಣಿಗಳನ್ನು ಉಳಿಸ್ಕೊಳ್ಬೇಕು ಅಂತ ತುಂಬ ಇದು ಬಂದಿದೆ. ನೋಟಿಫಿಕೇಷನ್ಸ್ ಹಾಕಿದ್ದಾರೆ, ಇಲ್ಲಿ ಆ ಡಿಪಾರ್ಟ್ಮೆಂಟ್ ಮಾಡಬೇಕು, ಇವ್ರಿಗೆ ಅಷ್ಟು ಕೊಡಬೇಕು ಎಕರೆಗಳು ಅಂತ. ಅದನ್ನು ಬೇಡ, ನಮ್ಮ ರಿಕ್ವೆಸ್ಟ್ ಇಷ್ಟೇ ಮಾಡಿ. ಯಾಕಂದರೆ 2 ಫ್ಲೋರ್ ಇರೋ ಬಿಲ್ಡಿಂಗ್ನ 10 ಫ್ಲೋರ್ಗೆ ಏರಿಸಿ, 15 ಫ್ಲೋರ್ಗೆ ಏರಿಸಿ, 20 ಫ್ಲೋರ್ಗೂ ಏರಿಸಿ. ನಮ್ಮಲ್ಲಿ ಈಗ ಬೆಂಗಳೂರಿನಲ್ಲಿ, ಭಾರತದಲ್ಲಿ ನಮಗೆ ಫೆಸಿಲಿಟಿ ಇದೆ ಕಟ್ಟೋವಂಥದ್ದು. ಅಷ್ಟು ಮಾಡಿ ಪ್ಲೀಸ್. ವರ್ಟಿಕಲ್ ಆಗಿ ಹೋಗಿ, ಹಾರಿಸಾಂಟಲ್ ಆಗಿ ಅಕ್ಕಪಕ್ಕ ಇರೋ ಮರಗಳೆಲ್ಲ ಕಳೆದು ಅಲ್ಲೆಲ್ಲೂ ಡಿಪಾರ್ಟ್ಮೆಂಟ್ ಮಾಡಬೇಡಿ. ಬಿಕಾಸ್ ಈ ಬೆಂಗಳೂರು ಯೂನಿವರ್ಸಿಟಿ ಅನ್ನೋ ಇಲ್ಲಿರೋ ಗ್ರೀನರಿ ಸುತ್ತಮುತ್ತಲ 8 ಕಿಲೋಮೀಟರ್ ಎಲ್ಲ ಡೈರೆಕ್ಷನಲ್ಲೂ, ನಾರ್ತ್ಗೆ ಈ ಕಡೆ ರಾಜಾಜಿನಗರ ತಗೊಳ್ಳಿ, ಅಪ್ ಟು ರಾಜಾಜಿನಗರ ತನಕ ಇದು ಗಾಳಿಗೆ ಆಮ್ಲಜನಕ ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ. ಸೇಮ್ ಹಾಗೆ ಜಯನಗರದ ತನಕ ಸುತ್ತಮುತ್ತ ಈ ಕಡೆ ನಾಗರಬಾವಿ, ಸುಂಕದಕಟ್ಟೆ ಎಲ್ಲ ಕಡೆಗೂ ಇದು ಆಕ್ಸಿಜನ್ ಕೊಡುತ್ತೆ. ಇದನ್ನು ನಾವು ಕಳ್ಕೊಂಡ್ರೆ ನೆಕ್ಸ್ಟು ಡೆಲ್ಲಿ ಮಾಡ್ತೀವಿ ನಾವು. ದ ಗಾರ್ಡನ್ ಸಿಟಿ ಆಫ್ ಬ್ಯಾಂಗ್ಳೂರ್ ಈಸ್ ಗೋಯಿಂಗ್ ಟು ಬಿಕಮ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಲೈಕ್ ಡೆಲ್ಲಿ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಈ ಒಂದು ಪರಿಸರ ನಡಿಗೆ ಅನ್ನೋ ಕಾರ್ಯಕ್ರಮ ಅನ್ನೋದಕ್ಕಿಂತ ಬದಲಾಗಿ ನಾವು ಒಂದು ಯೋಜನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪರಿಸರ ಪರ ಚಿಂತಕರು ಹೆಚ್ಚಾಗ್ತಿದ್ದಾರೆ ಇದರಿಂದ ನಾವು ತಿಳ್ಕೊಳ್ತಾ ಇರೋದು. ಹಾಗೆ ಬರೋವಂಥವ್ರಿಗೆ ಇಲ್ಲಿ ಏನು ಉಪಯೋಗ ಅಂತ ಹೇಳಿದ್ರೆ, ಒಂದು ಜ್ಞಾನದಲ್ಲಿ ವೃದ್ಧಿ ಆಗುತ್ತೆ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಇಲ್ಲಿಂದ ನಮಗೆ ಗೇನ್ ಆಗ್ತಿದೆ. ಮತ್ತು ಅದ್ರ ಜೊತೆ ಏನಂದರೆ, ಎಷ್ಟೋ ಜನರಿಗೆ ಪ್ರಕೃತಿಯ ಸವಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಬರೀ ಆ ರಸ್ತೆಗಳ ಮೇಲೆ ಟ್ರಾಫಿಕ್ಕು ಮತ್ತು ಆ ವಾಹನ, ಕಟ್ಟಡಗಳನ್ನ ನೋಡ್ತಾ ಇದ್ದೀವಿ ವಿನಃ ಯಾವುದೇ ರೀತಿಯ ಹಸಿರು ಮರಗಳಾಗಲಿ ಅಥವಾ ಕ್ರಿಮಿಕೀಟಗಳಾಗಲಿ ಅಥವಾ ಪಕ್ಷಿಗಳ ಕಲರವಾಗಲಿ ನಮಗೆ ಕೇಳಿಸ್ಕೊಳ್ಳೋಕ್ಕೆ ಈ ನಡುವೆ ಸಿಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರುವಂತಹ ಈ ಒಂದು ಸ್ಥಳದಲ್ಲಿ ಬಂದು ನಾವು ಈ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಬೋದು. ಹಾಗೆ ಮನಸ್ಸಿಗೆ ಒಂದು ಮಟ್ಟದ ಒಂದು ಸಂತೋಷವನ್ನು ಕೂಡ ಕೊಡ್ಬೋದು. ಒಟ್ನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಯೋ ಫಾರೆಸ್ಟ್ ಉಳಿವಿಗಾಗಿ ಆರಂಭವಾದಂತಹ ನೇಚರ್ ವಾಕ್ ಇದೀಗ ಜನಾಂದೋಲನದ ರೂಪವನ್ನ ಪಡೆದುಕೊಂಡಿದೆ. ಹಸಿರು ಉಳಿಸಬೇಕು, ಮುಂದಿನ ಪೀಳಿಗೆಗೆ ಪ್ರಕೃತಿಯನ್ನ ಕಾಪಾಡಬೇಕೆಂಬ ಸಂದೇಶವನ್ನ ಈ ಅಭಿಯಾನ ಸಾರ್ತಾ ಇದೆ. ಈ ನೇಚರ್ ವಾಕ್ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.